ಇದು ಟಿವಿ9ನ ವಿಶೇಷ. ನಾನು ಅವಿನಾಶ್ ಶಿವನ್. ಭಾಳ ನಿರೀಕ್ಷೆ ಇರುವಂಥ ಒಂದು ಸರಣಿ ಅಂತಂದರೆ ಅದು ಇಂಗ್ಲೆಂಡ್ ವಿರುದ್ಧ ನಾವು 5 ಟೆಸ್ಟ್ ಮ್ಯಾಚ್ಗಳನ್ನು ಆಡ್ತಾ ಇದ್ದೀವಿ. ಇದೇ ಜೂನ್ 20ಕ್ಕೆ ಈ ಟೆಸ್ಟ್ ಸೀರೀಸ್ ಆರಂಭ ಆಗುತ್ತೆ. ಇದು ಇಂಗ್ಲೆಂಡ್ನಲ್ಲಿ ನಡೀತಿರೋದು. ಯಾವಾಗಲೂ ಕೂಡ ಇಂಗ್ಲೆಂಡ್ ನೆಲದಲ್ಲಿ ಆಡುವಂಥ ಟೆಸ್ಟ್ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಜೊತೆಗೆ ಒಂದು ಟ್ರೈನ್ಡ್ ಆದಂಥ ಟೀಮ್, ಪಕ್ಕಾ ಟೀಮನ್ನು ನಾವು ಇಂಗ್ಲೆಂಡ್ಗೆ ತೊಗೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಈ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಸೀರೀಸ್ ಎಲ್ಲ ಕೂಡ ಭಾಳ ಟಫ್ ಇರುವಂಥ ಸೀರೀಸ್ಗಳು. ಸೊ ಇಂಗ್ಲೆಂಡ್ ಸೀರೀಸ್ಗೆ ಒಂದು ನ್ಯೂ ಲುಕ್ ಟೀಮನ್ನು ಈಗ ಅನೌನ್ಸ್ ಮಾಡಲಾಗಿದೆ. BCCI ಇವತ್ತು ಮಧ್ಯಾಹ್ನ ಒಂದು ಅನೌನ್ಸ್ಮೆಂಟನ್ನು ಮಾಡ್ತು. ಜೊತೆಗೆ ಯಾರು ಕ್ಯಾಪ್ಟನ್ ಅನ್ನೋದ್ರ ಬಗ್ಗೆ ಭಾಳ ಪ್ರಶ್ನೆಗಳಿದ್ವು. ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆದಮೇಲೆ, ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ಮೇಲೆ ಟೀಮ್ ಹೇಗಿರುತ್ತೆ, ಯಾರ ಹೊಸಬರನ್ನ ಒಳಗಡೆ ತರ್ತಾರೆ, ಭಾಳ ಮುಖ್ಯವಾಗಿ ಬೌಲಿಂಗ್ ಅಟ್ಯಾಕಲ್ಲಿ ಏನು ಬದಲಾವಣೆ ಆಗುತ್ತೆ. ಯಾಕಂದರೆ ಬುಮ್ರಾ ಕೂಡ ಸ್ವಲ್ಪ ಇಂಜುರಿಯಲ್ಲಿ ಕಂಪ್ಲೀಟಾಗಿ ಈ 5 ಟೆಸ್ಟನ್ನು ಕೂಡ ಆಡುವಂಥ ನಿಟ್ಟಿನಲ್ಲಿ ಅವರು ಫಿಟ್ ಇಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇದೆ. ಅಂದರೆ ಕಂಪ್ಲೀಟಾಗಿ ಆಡ್ತಾರೆ ಅಥವಾ ರೆಸ್ಟ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ T20ಲಿ ಒಂದು 4 ಓವರ್ಗೆ ಬೇಕಾದಂಥ ಫಿಟ್ನೆಸ್ ಈಗ ಅವರು ಕಾಯ್ದುಕೊಂಡಿದ್ದಾರೆ. ಸೊ ಇವತ್ತು ಅನೌನ್ಸ್ಮೆಂಟ್ ಆಗಿದೆ. ಕ್ಯಾಪ್ಟನ್ಸಿ ವಿಚಾರಕ್ಕೆ ಬರೋಣ. ಮೊದಲಿಗೆ ಭಾಳಷ್ಟು ಹೆಸರುಗಳು ಚಾಲ್ತಿಯಲ್ಲಿದ್ವು. KL ರಾಹುಲ್ ಹೆಸರಿತ್ತು, ರಿಷಬ್ ಪಂತ್ ಹೆಸರಿತ್ತು, ಜಸ್ಪ್ರೀತ್ ಬುಮ್ರಾ ಅವರ ಹೆಸರಿತ್ತು. ಆದರೆ ಫೈನಲಿ ಹೊಸ ಟೆಸ್ಟ್ ಕ್ಯಾಪ್ಟನ್ ಆಗಿ ಶುಭ್ಮಾನ್ ಗಿಲ್ ಈಗ ಆಯ್ಕೆಯಾಗಿದ್ದಾರೆ. BCCI ತುಂಬ ಅಳೆದು ತೂಗಿ ಭವಿಷ್ಯದ ದೃಷ್ಟಿಯಿಂದ ಶುಭ್ಮಾನ್ ಗಿಲ್ ಅವರಿಗೆ ಟೆಸ್ಟ್ ಕ್ಯಾಪ್ಟನ್ಸಿಯನ್ನು ಕೊಟ್ಟಿದೆ. ರೋಹಿತ್ ಶರ್ಮಾ ಅವರ ಜಾಗವನ್ನು ಅವರೀಗ ಫಿಲ್ ಮಾಡ್ತಾರೆ. ಸೊ ಶುಭ್ಮಾನ್ ಗಿಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು 5-6 ವರ್ಷಗಳಿಂದ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬೇರೆ ಬೇರೆ ಫಾರ್ಮ್ಯಾಟ್ ಆಡಿದಂಥವರು. T20 ಆಡಿದ್ದಾರೆ, ಟೆಸ್ಟ್ ಆಡಿದ್ದಾರೆ, ಜೊತೆಗೆ ಒನ್ ಡೇಯಲ್ಲೂ ಕೂಡ ಮೇನ್ ಒಂದು ಪಾರ್ಟ್ ಆಗಿದ್ದಾರೆ ಟೀಮ್ನಲ್ಲಿ. ಸೊ ಹಾಗಾಗಿ 3 ಫಾರ್ಮ್ಯಾಟ್ ಕೂಡ ಆಡ್ತಾ ಇರೋದ್ರಿಂದ ನಿಧಾನವಾಗಿ ಒಂದೊಂದೇ ಫಾರ್ಮ್ಯಾಟನ್ನು ಶುಭ್ಮಾನ್ ಗಿಲ್ ಅವರಿಗೆ ಕೊಡಬಹುದು ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ T20ಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಇದ್ದರೆ, ಈಗ ಒನ್ ಡೇಲಿ ರೋಹಿತ್ ಶರ್ಮಾನೇ ಇರ್ತಾರೆ. ಆದರೆ ಟೆಸ್ಟಿಗೆ ಶುಭ್ಮಾನ್ ಗಿಲ್ ಒಬ್ಬ ಹೊಸ ಕ್ಯಾಪ್ಟನ್ ಆಗಿ ಈಗ ಎಮರ್ಜ್ ಆಗೋಕ್ಕೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಈಗಾಗಲೇ ಶಾರ್ಟರ್ ಫಾರ್ಮ್ಯಾಟಲ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿ ಅಬಿಲಿಟಿ ಏನು ಅಂತ ತೋರಿಸಿದ್ದಾರೆ. ಅದಕ್ಕೆ IPLನಲ್ಲಿ ಗುಜರಾತ್ ಟೈಟನ್ಸನ್ನು ಅವರು ಲೀಡ್ ಮಾಡ್ತಿರುವಂಥ ರೀತಿಯೇ ಈಗ ನೀವು ನೋಡಿದ್ದೀರಾ. ಹಾಗಾಗಿ ಮ್ಯಾನೇಜ್ಮೆಂಟ್ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಏಜ್ ಇದೆ, ಆಟ ಕೂಡ ಚೆನ್ನಾಗಿರೋದ್ರಿಂದ ಈ ಗವಾಸ್ಕರ್, ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ನಂತರ ಮುಂದಿನ ಜನ್ರೇಷನನ್ನು ಲೀಡ್ ಮಾಡುವಂಥ ಒಬ್ಬ ಪ್ಲೇಯರ್ ಅಂತಂದರೆ ಅದು ಶುಭ್ಮಾನ್ ಗಿಲ್ ಅಂತ ಈಗಾಗಲೇ ಅವರು ಹೆಸರು ಪಡ್ಕೊಂಡಿದ್ದಾರೆ. ಸೊ ಶುಭ್ಮಾನ್ ಗಿಲ್, ಇದ್ರ ಬಗ್ಗೆ ನೀವು ಕಮೆಂಟಲ್ಲಿ ಹೇಳಿ, ಒಳ್ಳೆ ಆಯ್ಕೆನ ಅಥವಾ ಬೇರೆ ಯಾರಿಗಾದರೂ ಅವಕಾಶವನ್ನು ಕೊಡಬೇಕಾಗಿತ್ತಾ ಅಂತ. ಈಗ ಬನ್ನಿ, ಟೀಮನ್ನು ಅನೌನ್ಸ್ ಮಾಡಲಾಗಿದೆ. ಯಾರ್ಯಾರಿದ್ದಾರೆ ಟೀಮಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಸೊ ಒಟ್ಟು ಬ್ಯಾಟ್ಸ್ಮನ್ಗಳ ಸಂಖ್ಯೆ ಈ ಟೀಮ್ನಲ್ಲಿರೋದು ಒಟ್ಟೊಂದು 6 ಬ್ಯಾಟ್ಸ್ಮನ್ ಇದ್ದಾರೆ. ಶುಭ್ಮಾನ್ ಗಿಲ್ ಕ್ಯಾಪ್ಟನ್, ಯಶಸ್ವಿ ಜೈಸ್ವಾಲ್, KL ರಾಹುಲ್ ಸ್ವಲ್ಪ ಇನ್ನೊಂದು ಔಟ್ ಆಗ್ತಾಯಿದ್ರು ಟೆಸ್ಟಲ್ಲಿ. ಬಟ್ KL ರಾಹುಲ್ ಟೀಮಲ್ಲಿ ಅವಕಾಶವನ್ನು ಪಡೆದಿದ್ದಾರೆ. ಜೊತೆಗೆ ಸಾಯಿ ಸುದರ್ಶನ್, ಈಗಿನ IPLನಲ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ರನ್ ಗಳಿಸ್ತಿರುವಂಥ ಹುಡುಗ ಸಾಯಿ ಸುದರ್ಶನ್ ಆಯ್ಕೆ ಆಗಿದ್ದಾರೆ. ಭಾಳ ಅಚ್ಚರಿಯಾದಂಥ ಒಂದು ಆಯ್ಕೆ ಅಂತಂದರೆ ಕರುಣ್ ನಾಯರ್. ಹೌದು, ಲಾಸ್ಟ್ ದೇಸಿ ಒಂದು ಸೀಸನ್ನಲ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ ಅವರು ತಮ್ಮ 100% ಕೊಟ್ಟಿದ್ದಾರೆ. ರಣಜಿ ಋತುವಲ್ಲಂತೂ ವಿದರ್ಭಗೆ ಒಂದು ಇನ್ನಿಂಗ್ಸ್ ಕೂಡ ಅವ್ರ ಕಡೆಯಿಂದ ಫೇಲ್ಯೂರ್ ಅಂತ ಬಂದಿಲ್ಲ. ಅಷ್ಟು ಅದ್ಭುತವಾಗಿ ಆಡಿದಂಥ ಕರುಣ್ ನಾಯರ್ ಮೊದಲಿಗೆ IPLಲ್ಲಿ ಅವಕಾಶ ಸಿಗುತ್ತೆ. ಈಗ ಮತ್ತೊಮ್ಮೆ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ ವಾಪಸ್ ಆಗ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 100 ಆದಮೇಲೆ 1 ಟೆಸ್ಟ್ ಆಡಿದ್ರು. ಅದಾದಮೇಲೆ ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ. ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಕರುಣ್ ನಾಯರ್. ಇದು ಕರ್ನಾಟಕ ಫ್ಯಾನ್ಸ್ಗೆ ಒಂದು ಖುಷಿ ವಿಚಾರ. ಇನ್ನು ಮತ್ತೊಬ್ಬ ಪ್ಲೇಯರ್ ಅಭಿಮನ್ಯು ಈಶ್ವರನ್. ಇವರು ಕೂಡ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿದ್ದರು, BGTಲಿದ್ದರು. ಬಟ್ ಅವರಿಗೆ ಆಡುವಂಥ ಅವಕಾಶ ಸಿಗಲಿಲ್ಲ. ದೇಸಿ ಕ್ರಿಕೆಟ್ನಲ್ಲಿ ಟನ್ಸ್ ಆಫ್ ರನ್ ಗಳಿಸಿದ್ದಾರೆ ಅಭಿಮನ್ಯು ಈಶ್ವರನ್. ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಬಟ್ ಅವ್ರನ್ನ ಪ್ಲೇಯಿಂಗ್ 11ಗೆ ತರ್ತಾರಾ ಇಲ್ವಾ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಇನ್ನು ವಿಕೆಟ್ ಕೀಪರ್ಸ್ ಇಬ್ಬರಿದ್ದಾರೆ. ಒಂದು ರಿಷಬ್ ಪಂತ್ಗೆ ಒಂದು ವೈಸ್ ಕ್ಯಾಪ್ಟನ್ನ ಒಂದು ಜವಾಬ್ದಾರಿಯನ್ನು ಕೂಡ ಕೊಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಲಾಗಿದೆ. ಸೊ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅವರ ಜೊತೆಗೆ ಧ್ರುವ್ ಜುರೇಲ್ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಟೀಮಲ್ಲಿದ್ದಾರೆ. ಇನ್ನು ಆಲ್ರೌಂಡರ್ಸ್ ಯಾರಿದ್ದಾರಪ್ಪ ಅಂತ ಈ ಟೀಮ್ನಲ್ಲಿ ನೋಡಿದ್ರೆ, ರವೀಂದ್ರ ಜಡೇಜಾ ಸೀನಿಯರ್ ಮೋಸ್ಟ್ ಆಲ್ರೌಂಡರ್. ಅವರು ಬೇಕಾಗುತ್ತೆ. ಇಂಗ್ಲೆಂಡ್ನಲ್ಲಿ ಅವರ ಎಕ್ಸ್ಪೀರಿಯನ್ಸ್ ತುಂಬ ಕೌಂಟ್ ಆಗುತ್ತೆ. ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ, ಲಾಸ್ಟ್ BGT ಸೀರೀಸ್ ಆಸ್ಟ್ರೇಲಿಯಾದಲ್ಲಿ ಮಿಂಚು ಹರಿಸಿದಂಥ ಯುವಕ. ಮೀಡಿಯಮ್ ಪೇಸ್ ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ರು, ಸೆಂಚುರಿ ಕೂಡ ಗಳಿಸಿದ್ರು ಆಸ್ಟ್ರೇಲಿಯಾದಂಥ ಟಫ್ ಕಂಡೀಷನಲ್ಲಿ. ಸೊ ಅವ್ರನ್ನ ಆಲ್ರೌಂಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಜೊತೆಗೆ ವಾಷಿಂಗ್ಟನ್ ಸುಂದರ್, ಸೊ ಅವರ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕೂಡ ಬೇಕಾಗುತ್ತೆ. ಲೋವರ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ವಾಷಿಂಗ್ಟನ್ ಸುಂದರ್ ಇದ್ದಾರೆ. ಶಾರ್ದುಲ್ ಠಾಕೂರ್, ಸೊ ಆ್ಯಸ್ ಅನ್ ಆಲ್ರೌಂಡರ್ ಆಗಿ ಅವ್ರನ್ನ ಕೂಡ ಟೀಮಲ್ಲಿ ತಗೊಳ್ಳಲಾಗಿದೆ. ಯಾಕಂದರೆ ಇಂಗ್ಲೆಂಡ್ನ ಪಿಚ್ಗಳು ಸ್ವಲ್ಪ ಪೇಸ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಇನ್ನು ಭಾಳ ಮುಖ್ಯವಾದಂಥ ಡಿಪಾರ್ಟ್ಮೆಂಟಿಗೆ ಬರೋಣ. ಅದು ಬೌಲಿಂಗ್ ಡಿಪಾರ್ಟ್ಮೆಂಟ್. ಬೌಲಿಂಗ್ನಲ್ಲಿ ಟೋಟಲ್ ನೋಡಿದ್ರೆ ಒಂದು 5 ಜನ ಫಾಸ್ಟ್ ಬೌಲರ್ಗಳು, ಒಬ್ಬ ಸ್ಪಿನ್ನರ್ನ, ಅಂದರೆ ಮೇನ್ ಪಾರ್ಟ್ ಟೈಮ್ ಅಲ್ಲದೆ ಬೇರೆ ಸ್ಪಿನ್ನರ್ಗಳ ಪ್ಲೇಯರ್ಗಳನ್ನು ಬೌಲರ್ಗಳನ್ನ ಆಯ್ಕೆ ಮಾಡಿರೋದ್ರಲ್ಲಿ ಜಸ್ಪ್ರೀತ್ ಬುಮ್ರಾ ನಮ್ಮ ಫಾಸ್ಟ್ ಅಟ್ಯಾಕ್ನ ಲೀಡ್ ಮಾಡುವಂಥ ಬೌಲರ್. ಸೊ ಅವರ ಜೊತೆಗೆ ಮೊಹಮ್ಮದ್ ಸಿರಾಜ್ ಇದ್ದಾರೆ. ಜೊತೆಗೆ ಅವರು ಆಯ್ಕೆ ಮಾಡಿರೋದು ಪ್ರಸಿದ್ಧ ಕೃಷ್ಣ, ಮತ್ತೊಬ್ಬ ಕನ್ನಡಿಗ. ಪ್ರಸಿದ್ಧ ಕೃಷ್ಣ ಅವರಿಗೆ ಅವಕಾಶ ಸಿಕ್ಕಿದೆ. ಆ ಟಾಲ್ ಹೈಟ್, ಅವರು ಮಾಡುವಂಥ ಬೌನ್ಸ್ಗಳು ವೇರಿಯೇಷನ್ ಇಂಗ್ಲೆಂಡ್ ಪಿಚ್ಚಲ್ಲಿ ವರ್ಕೌಟ್ ಆಗುತ್ತೆ.
ಜೊತೆಗೆ ಆಕಾಶ್ ದೀಪ್ ಅವರು ಕೂಡ ಟೆಸ್ಟ್ ಒಂದು ಸೆಟಪ್ನಲ್ಲಿದ್ದರು. ಹರ್ಷದೀಪ್ ಸಿಂಗ್, ಸೊ ಅವ್ರನ್ನ ಈ ಸಲ ಟೆಸ್ಟ್ ಫಾರ್ಮ್ಯಾಟಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಇದು ಭಾಳ ಮುಖ್ಯವಾದಂಥ ಒಂದು ಬೆಳವಣಿಗೆ. ಫ್ಯೂಚರ್ ನಾವು ನೋಡ್ತಾ ಇದ್ದೀವಿ. ಮೊಹಮ್ಮದ್ ಶಮಿಗೆ ಅವಕಾಶ ಸಿಕ್ಕಿಲ್ಲ ಈ ಟೀಮ್ನಲ್ಲಿ, ಹರ್ಷದೀಪ್ ಸಿಂಗ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಒಂದಷ್ಟು ಕೌಂಟಿ ಕ್ರಿಕೆಟ್ ಕೂಡ ಆಡಿದ್ದಾರೆ ಹರ್ಷದೀಪ್. ಆ ಕಾರಣಕ್ಕೆ ಅವ್ರನ್ನ ಟೀಮಲ್ಲಿ ಅವರಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಸ್ಪಿನ್ನರ್ ಆಗಿ, ಮೇನ್ ಲೀಡ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಇದ್ದಾರೆ. ಸೊ ಇದು ಓವರಾಲ್ ಟೀಮ್ನ ನಾವು ನೋಡಿದ್ರೆ ಒಂದು ಬ್ಯಾಲೆನ್ಸ್ಡ್ ಆದಂಥ ಹೊಸ ಲುಕ್ ಇರುವಂಥ ಟೀಮ್ ಇಂಡಿಯಾನ ನಾವು ನೋಡ್ತಾ ಇದ್ದೀವಿ. ಮಿಸ್ ಔಟ್ ಆದವರು ಅಂತಂದರೆ ನನ್ನ ಪ್ರಕಾರ ಸರ್ಫರಾಜ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು. ಅವ್ರಿಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ನಲ್ಲೂ ಕೂಡ ಅಂಥ ಅವಕಾಶ ಸಿಕ್ಕಿಲ್ಲ. ಸಿಕ್ಕಾಗಲೂ ಕೂಡ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅವರೊಬ್ಬರು ಮಿಸ್ ಆದರು ಅಂತ ಅನಿಸ್ತಾ ಇದೆ. ಜೊತೆಗೆ ಶ್ರೇಯಸ್ ಅಯ್ಯರ್ ಮಿಡ್ಲ್ ಆರ್ಡ್ರಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲದೇ ಇರೋದ್ರಿಂದ ಬ್ಯಾಟಿಂಗ್ ಲೈನಪ್ಪಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಅವ್ರನ್ನ ಅಲ್ಲಿ ಪ್ಲೇಸ್ ಮಾಡ್ಬೋದು ಅಂತ ಇತ್ತು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇದೆ, ಟೆಸ್ಟ್ ಆಡಿದ್ದಾರೆ. ಬಟ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಸೊ ಅದನ್ನು ಬಿಟ್ಟರೆ ಮೊಹಮ್ಮದ್ ಶಮಿ ಒಂದು ಮಿಸ್ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಮೊಹಮ್ಮದ್ ಶಮಿಯ ಏಜ್ ಫ್ಯಾಕ್ಟ್ರು ಕೂಡ ಈಗ ಅವರು ಗಮನಿಸ್ತಾ ಇದ್ದಾರೆ. ಮುಂದಿನ 5 ವರ್ಷಕ್ಕೆ ನಾವು ಬೌಲರ್ಗಳನ್ನು ರೆಡಿ ಮಾಡಬೇಕು ಅಂತ ಈಗ ಈ ಹೊಸ ಬೌಲರ್ಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ನಿಮ್ಮ ಪ್ರಕಾರ ಇಂಗ್ಲೆಂಡ್ನ ಈ ಟೀಮ್ ಹೇಗಿದೆ? ಶುಭ್ಮಾನ್ ಗಿಲ್ ಕ್ಯಾಪ್ಟನ್ ಮಾಡಿದ್ದು ಸರಿನಾ, ಅಥವಾ KL ರಾಹುಲ್ ಅಂತ ಎಕ್ಸ್ಪೀರಿಯನ್ಸ್ಡ್ ಇನ್ನೊಂದು ಸ್ವಲ್ಪ ಟೆಸ್ಟ್ನಲ್ಲಿ ಹೆಚ್ಚಿನ ಆಟವನ್ನು ಆಡಿರುವಂಥವ್ರಿಗೆ ಅವಕಾಶ ಕೊಡಬೇಕಾಗಿತ್ತಾ, ಅಥವಾ ರಿಷಬ್ ಪಂತ್, ಬೂಮ್ರಾ ಇವ್ರನ್ನ ಕ್ಯಾಪ್ಟನ್ ಮಾಡಬೇಕಾಗಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇಂಗ್ಲೆಂಡ್ನ ಟೆಸ್ಟ್ ಸೀರೀಸ್. ಜೂನ್ 20ಕ್ಕೆ ಶುರುವಾಗುತ್ತೆ, ಆಗಸ್ಟ್ 4ಕ್ಕೆ ಮುಗಿಯುತ್ತೆ. 5 ಟೆಸ್ಟ್ ಮ್ಯಾಚ್ಗಳನ್ನು ನಾವು ಇಂಗ್ಲೆಂಡ್ ನೆಲದಲ್ಲಿ ಆಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.